ಅತ್ತಿಬೆಲೆಯಲ್ಲಿ ಬಸ್ ನಿಲ್ದಾಣವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಶಾಸಕ ಬಿ ಶಿವಣ್ಣ ಅವರು ಉದ್ಘಾಟಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವತಿಯಿಂದ ಅತ್ತಿಬೆಲೆ ಪುರಸಭೆ ಬಸ್ ನಿಲ್ದಾಣವನ್ನು ಸಾರ್ವಜನಿಕರ ಸೇವೆಗೆ ಅರ್ಪಿಸಲಾಯಿತು. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ ಅವರು ದೀಪ ಬೆಳಗಿಸುವ ಮೂಲಕ ಅತ್ತಿಬೆಲೆ ಪುರಸಭೆ ಬಸ್ ನಿಲ್ದಾಣಕ್ಕೆ ಚಾಲನೆಯನ್ನ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಮುಖಂಡರು ತಮ್ಮ ಹಲವು ಬೇಡಿಕೆಗಳನ್ನು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡಂತಹ ದೃಶ್ಯ ಕಂಡುಬಂತು. ಇನ್ನು ಇದೇ ವೇಳೆ ಗಣ್ಯರನ್ನ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಟಿಎಂಟಿಸಿ ಅಧ್ಯಕ್ಷರಾದ ಆರಾಧ್ಯ, ಅಧಿಕಾರಿಗಳಾದ ಅಬ್ದುಲ್ ಅಹಮದ್, ಕೆ ಶಿವಕುಮಾರ್, ಶಿಲ್ಪಾ, ಸ್ಥಳೀಯ ಮುಖಂಡರಾದ ಮಾಜಿ ರವಿ, ಪಟಾಪಟ್ ಶ್ರೀನಿವಾಸ್, ಚಂದ್ರಪ್ಪ, ಮಂಜುನಾಥ್ ದೇವು, ಪಟಾಪಟ್ ರವಿ, ಎಸ್ಎಲ್ವಿ ಮುರಳಿ, ಅತ್ತಿಬೆಲೆ ಸೂರಿ, ಸೋನಿ ನಾಗರಾಜ್, ವೇಣು, ಆರ್ಕೆ ರಮೇಶ್, ಬಾಬುರೆಡ್ಡಿ, ನಾರಾಯಣ ಸ್ವಾಮಿ, ಗೋವಿಂದರಾಜ್, ಎವಿಎಂ ಮಂಜುನಾಥ್, ಮುನಿರಾಜು, ತಿಮ್ಮಾರೆಡ್ಡಿ, ರಮೇಶ್, ಶಿವಕುಮಾರ್, ಹರೀಶ್, ಶಂಕರ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ನಮ್ಮ ಪುರಸಭೆಯವರು ಬಹಳ ಹಿಂದೆ ಜ್ಞಾಪಕ ಇರ್ಬೇಕು, ನಾನು ಕೃಷ್ಣಪ್ಪ ಅವರೇ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿದ್ವಿ. ಆಮೇಲೆ ನಾನಾ ಕಾರಣಗಳಿಂದ ಇಲ್ಲಿ ಮಾರ್ಕೆಟ್ ಆಗ್ಬಿಟ್ಟಿತ್ತು. ಈಗ ಏನಾಗ್ತಾ ಇದೆ, ಅತ್ತಿಬೆಲೆಯಿಂದ ಒಟ್ಟು 2600 ಬಸ್ಸು ಹೋಗುತ್ತೆ. ಎಷ್ಟು? ಬೆಳಿಗ್ಗೆಯಿಂದ ರಾತ್ರಿವರೆಗೂ 2600 ಬಸ್ ಹೋಗುತ್ತೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ 10,000 ಟ್ರಿಪ್ಸ್ ಇರುತ್ತೆ ಪ್ರತಿದಿನ. KSRTC 13,000 ಟ್ರಿಪ್ಸ್ ಕೆಂಪೇಗೌಡ ಸ್ಟೇಷನ್ ಬಿಟ್ರೆ ಅತ್ತಿಬೆಲೆನೇ ಅತಿ ಹೆಚ್ಚು, 2600 ಟ್ರಿಪ್ಸ್ ಇಲ್ಲಿಂದ ಹೋಗುತ್ತೆ. ಎಲ್ಲ ರಸ್ತೆಯಿಂದನೇ ಮೂವ್ ಆಗ್ತಾ ಇತ್ತು ಬಸ್ಗಳು, ಜಾಗ ಇರಲಿಲ್ಲ, ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇತ್ತು. ಇದನ್ನೆಲ್ಲ ನೋಡಿ ಎಲ್ಲ ಗ್ರಾಮದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ನಮಗೆ ಬಸ್ ಸ್ಟ್ಯಾಂಡ್ಗೆ ನಾವು ಜಾಗ ಕೊಡಲಿಲ್ಲ ಅಂದ್ರೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸರ್ಕಾರಿ ವ್ಯಾಪಾರಸ್ಥರನ್ನೆಲ್ಲ ಪಕ್ಕದಲ್ಲೇ ಇದೇ ಜಾಗ ಇತ್ತು, ಅಲ್ಲಿಗೆ ಶಿಫ್ಟ್ ಮಾಡಿ ಇವತ್ತು ಈ ಸ್ಥಳವನ್ನ ಹ್ಯಾಂಡ್ ಓವರ್ ಮಾಡಿದ್ರೆ ಸಾಂಕೇತಿಕವಾಗಿ ಮಾಡಿ ನಿಲ್ದಾಣ ಇತ್ತು. ಜನಗಳೇನ್ ಮಾಡಿದ್ರು, ತರಕಾರಿ ಮಾರೋರು ಅವರು ಈ ಬಸ್ಗಳೆಲ್ಲ ರೋಡ್ ಪಕ್ಕದಲ್ಲಿ ನಿಂತ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಇಲ್ಲಿ ನಾವು ಅಟ್ಲೀಸ್ಟ್ ಜೀವನ ಮಾಡೋದಕ್ಕೆ ಒಂದು ಅಂಗಡಿಗಳ ಹಾಕೊಂಡಿದ್ರು. ಅದಕ್ಕೋಸ್ಕರ ಅದು ಸ್ವಲ್ಪ ಪೆಂಡಿಂಗ್ ಇತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ತೆರವುಗೊಳಿಸಿದ್ರು. ಅವರಿಗೆ ಬೇರೆ ಕಡೆ ಜಾಗ ಮಾಡಿಸ್ಕೊಂಡು ಇದನ್ನೇ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನಾನು ಸುಮಾರು ಹೋದ್ ಸಾರಿನೇನೆ ಸಾರಿಗೆ ಸಚಿವರಾಗಿದ್ದರೆ ಮನವಿ ಮಾಡಿದೆ. ಅದು ಏನಕ್ಕೆ ಪೆಂಡಿಂಗ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಈ ಜಾಗದ್ದು, ಅದಕ್ಕೋಸ್ಕರ ಇಷ್ಟು ಸನ್ನೊಂದು ಆಗಿರ್ಲಿಲ್ಲ. ಇವಾಗ ಎಲ್ಲಾನು ಕೂಡ ಕ್ಲಿಯರ್ ಆಗಿದೆ. ಇವಾಗ ಹೈಟೆಕ್ ಬಸ್ ಸ್ಟಾಪ್ ಆಗೋದಕ್ಕೆ ಮನೆ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಮಾಡಿದ್ರು. ಕೆಲವೇ ದಿನಗಳಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಪ್ರಾರಂಭ ಆಗ್ತದೆ. ಈಗ ಸದ್ಯಕ್ಕೆ ಟೆಂಪ್ರವರಿ ಆಗಿ ಬಸ್ ನಿಲ್ದಾಣ ಮಾಡಿದ್ರು. ಅದೇ ರೀತಿ ಸರ್ಜಾಪುರದಲ್ಲಿ ಕೂಡ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ. ಅದನ್ನು ಕೂಡ ಸಾಹೇಬರು ಮಾಡ್ಕೊಳ್ಬೇಕು. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ